ಗಾಡಿಗಳು ನನ್ನ ಬೆನ್ನತ್ತವ. ಎದಕ್ಕಪ್ಪ ನೀವು ಬರ್ತೀರ ಅಂತ ಮನಿತನ ಬಂದು ನನಗೆ ಬೆದರಿಕೆ ಹಾಕ್ತಾರ, ನಿಮ್ಮನ್ನ ಕಾಯಕ್ ಬರ್ತೀವಿ ನಾವು ಅಂತ ಹೇಳ್ತಾರ. ಸಭಾಧ್ಯಕ್ಷರೇ, ನಾನೊಬ್ಬ ಮಹಿಳಾ ಶಾಸಕಳು, ಈ ತರ ನನ್ನಲ್ಲಿ ಘಟನೆ ನಡೆದ್ರೆ ಸರ್ಕಾರ ಯಾವ ರೀತಿ ಕ್ರಮ ತಗಂತದ ಅನ್ನೋದು ತಾವು ತಮ್ಮ ಮುಖಾಂತರ ಇವತ್ತು ಕಡಿವಾಣ ಹಾಕ್ಬೇಕು. ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಕೂಡ ಸಾಕಷ್ಟು ಮರಳಿನ ಅವಶ್ಯಕತೆ ಅದ, ಅದನ್ನ ಟೆಂಡರ್ ಮಾಡ್ಯಾರ, ಆದ್ರೆ ಅದನ್ನ ಓಪನ್ ಮಾಡಿಲ್ಲ. ಇದ್ರ ಉದ್ದೇಶ ಏನಂತಂದ್ರೆ ಅಕ್ರಮವಾಗಿ, ಇದರಿಂದ ದೊಡ್ಡ ಕೈಗಳದವ ಸಭಾಧ್ಯಕ್ಷರೇ, ಅಕ್ರಮವಾಗಿ ಹೋಗ್ಬೇಕು, ಅದಕ್ಕೆಲ್ಲ ಲಾಭ ಮಾಡ್ಕೋಬೇಕು. ಸರ್ಕಾರಕ್ಕೆ ರಾಜಧನ ಇಲ್ಲ, ಇನ್ನೊಂದಿಲ್ಲ. ನಮ್ಮಲ್ಲಿ ರೋಡ್ ಹಾಳಾಗ್ಯಾವ, ಅದ್ರಲಿಂದ ಏನಾಗ್ಯದ ಅಂತಂದ್ರೆ ಒಂದು ಬಸ್ ಉರುಳಿ ಬಿದ್ದು ಒಬ್ಬ ಕಂಡಕ್ಟರ್ ಸತ್ರು, ಮತ್ತೆ ಸಾಕಷ್ಟು ಮಕ್ಕಳಿಗೆಲ್ಲ ಕೈಕಾಲು ಮುರಿದು, ಇವೆಲ್ಲ ಸಾವು ನೋವುಗಳು ನನ್ನ ಕ್ಷೇತ್ರದಲ್ಲಿ ಆಗಿರೋದ್ರಿಂದ ದಯಮಾಡಿ ಇದಕ್ಕೆ ಕಡಿವಾಣ ಹಾಕ್ಬೇಕು. ಮಾನ್ಯ ಸಚಿವರು ಕೊಟ್ಟಂತ ಉತ್ತರ ನಿಜವಾಗ್ಲೂ ನನಗೆ ಸಮಾಧಾನ ಇಲ್ಲ. ಯಾಕಂದ್ರೆ ಅವ್ರ ಮನೇಲಿ ಕುಂತ್ಕೊಂಡು ಅವ್ರಿಗೆ ಕಾಲು ಮುಗ್ದು ಹೇಳಿ ಬಂದೀನಿ, ಸರ್ ದಯಮಾಡಿ ನಾನೊಬ್ಬ ಸಾಮಾನ್ಯ ಮಹಿಳೆ, ನಾನು ತಾಲೂಕೆಲ್ಲ ನಾನು ಹಿಂದುಳಿದ ತಾಲೂಕಾದ ನನ್ನಂತ ಬಡವಳನ್ನ ಆರಿಸ್ಯಾರಂದ್ರೆ ನ್ಯಾಯ ಕೊಡ್ರಿ ಅಂತೇಳಿ. ಅಲ್ಲಿ ಏನಂತ ಎತ್ತಿ ಕಟ್ತಾರಂದ್ರೆ, ನಾವೇನ್ ಮಾಡೋದ್ರಿ, ಅಲ್ಲಿ MLA ಬಂದ್ ಮಾಡ್ಯಾರ ಅಂತೇಳಿ ಮನೆಗೆ ಜಗಳಕ್ಕೆ ಕಳಿಸ್ತಾರ. ಇದನ್ನ ನಾನು ಹೆಂಗ ಫೇಸ್ ಮಾಡ್ಲಿ ನಾನೊಬ್ಬ ಮಹಿಳೆ? ದಯಮಾಡಿ ಸರ್ ಇದ್ರ ಬಗ್ಗೆ ತಾವು ಅಧ್ಯಕ್ಷೆ, ಏನಾಗಿದೆ, ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ರೀತಿಗೆ ಬಂದಿದ್ದೇವೆ. ದಯಮಾಡಿ ಗೃಹ ಸಚಿವರು ನಾನು ಒತ್ತಾಯ ಮಾಡ್ತೇವೆ ತಮ್ಮ ಮುಖಾಂತರ, ಇದೆಲ್ಲ ಒಂಚೂರು ಕಡಿವಾಣ, ಏನು ಅಕ್ರಮ ಮಾಡಲು ದಂಧೆ ಇರ್ಬೋದು, ಇವೆಲ್ಲ ಕಡಿವಾಣ ಆಗದಿದ್ರೆ ಇಂಥ ಅವ್ರ ಮನೆ ಮುಂದೆ ವಿಡಿಯೋ ಎಲ್ಲ ನೋಡಿದ್ವಿ ಅಧ್ಯಕ್ಷೆ. ತುಂಬಾ ಜನ ಅಲ್ಲಿ ಹೋಗಿ ಅವ್ರ ಮನೆಗೆ ಮುತ್ತಿಗೆ ಆಗ್ತಕ್ಕಂಥದ್ದು, ಒಬ್ರು ಮಹಿಳಾ ಸದಸ್ಯರ ಮೇಲೆ ಮನೆಗೆ ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ, ಖಂಡಿತ ಗೃಹ ಸಚಿವರು ಇದಕ್ಕೆ ಉದಾಸೀನ ಮಾಡ್ದಂಗೆ ದಯಮಾಡಿ ಇಂಥವಕ್ಕೆಲ್ಲ ಕಡಿವಾಣ ಹಾಕಿದ್ರೆ ರಾಜ್ಯ ಒಂದು ಒಳ್ಳೆ ರೀತಿ. ಜನಪ್ರತಿನಿಧಿಗಳಿಗೆ ನಮಗೆ ರಕ್ಷಣೆ ಇಲ್ಲ ಅಂದ್ರೆ ಮತ್ತೆ ಹೇಗೆ ಅನ್ನೋದು ಪ್ರಶ್ನೆ ಆಗುತ್ತೆ. ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ಸದಸ್ಯರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಕರಿಯಮ್ಮ ಅವರಿಗೆ ನಾನು ಭರವಸೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ರಕ್ಷಣೆಗೆ ನಾವಿದ್ದೇವೆ, ಪೊಲೀಸ್ ಇಲಾಖೆ ಇದೆ ಅಂತ ಹೇಳಿ ನಾನು ಭರವಸೆಯನ್ನು ಮೊದಲನೇದಾಗಿ ಅವರಿಗೆ ಕೊಡೋದಕ್ಕೆ ಬಯಸ್ತೀನಿ. ಮತ್ತು ಎಲ್ಲ ಶಾಸಕರಿಗೂ ಕೂಡ, ಏನು ಬರೀ ಅವರೊಬ್ಬರಿಗೆ ಹೇಳಿದ್ರಲ್ಲ ನಮಗೆ ಹೇಳಲಿಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳಬಾರ್ದು. ಅದಕ್ಕೆ ಎಲ್ಲರಿಗೂ ಕೂಡ ಶಾಸಕರು, ಗೌರವಾನ್ವಿತ ಶಾಸಕರು ಅವರವರ ಕ್ಷೇತ್ರದಲ್ಲಿರುವಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲ ರಕ್ಷಣೆಯನ್ನು ಕೊಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ, ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಅದೇನು ಸೂಚನೆ ಕೊಡುವ ಅಗತ್ಯನೂ ಇಲ್ಲ, ಅದು ಅವ್ರ ಕರ್ತವ್ಯ, ಅದನ್ನು ಮಾಡ್ತಾರೆ. ಒಂದು ವೇಳೆ ಎಲ್ಲಾದರೂ ಲ್ಯಾಪ್ಸಸ್ ಆಗಿದ್ರೆ ಅಂಥವ್ರ ಮೇಲೆ ನಾನು ಖಂಡಿತವಾಗಿ ಕ್ರಮ ತಗೊಳ್ತೇನೆ. ಮಾನ್ಯ ಸದಸ್ಯರು ಭಾಳ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಮರಳು ದಂಧೆ ಬರೀ ದೇವದುರ್ಗ ತಾಲೂಕಿಗೆ ಮಾತ್ರ ಸೀಮಿತವಾಗಿ ಇಲ್ಲ, ಇಡೀ ರಾಜ್ಯದಲ್ಲಿ ಈ ಮರಳು ದಂಧೆ ಆಗ್ತಾ ಇರೋದನ್ನ ನಾವು ಬಹಳ ವರ್ಷಗಳಿಂದನೂ ಕೂಡ ಗಮನಿಸಿದ್ದೀವಿ. ಅದಕ್ಕೆ ಏನೇನು ಸಂದರ್ಭದಲ್ಲಿ ಕ್ರಮ ತಗೋಬೇಕು ಅದೆಲ್ಲ ತಗೊಂಡಿದ್ದೀವಿ. ಇಲ್ಲಿ ಏನು ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಅವರು ಹೇಗೆ ಕೆಲಸ ಮಾಡುತ್ತೆ ಇದು ಅನ್ನೋದನ್ನು ನಾವು ಹೇಳಬೇಕಾಗ್ತದೆ. ಮೈನ್ಸ್ ಆ್ಯಂಡ್ ಜಿಯಾಲಜಿನವರು ಅವರ ಜವಾಬ್ದಾರಿ, ಅವರಿಗೆ ಒಂದು ಕಾನೂನನ್ನೇ ಮಾಡಿಕೊಟ್ಟಿದ್ದಾರೆ. ಮೈನ್ಸ್ ಆ್ಯಂಡ್ ಜಿಯಾಲಜಿನಲ್ಲಿ MMRD ಆ್ಯಕ್ಟ್ ಅಂತ ಹೇಳಿ ಒಂದು ಆ್ಯಕ್ಟೇ ಇದೆ. ಅವರು ಗಮನಿಸಿ ಆನಂತರ DC ಇರ್ತಾರೆ, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ, ಆ ಕ್ಷೇತ್ರದಲ್ಲಿ ಶಾಸಕರು, ಇವರು ನಮ್ಮ ತಹಶೀಲ್ದಾರ್ ಇರ್ತಾರೆ, ಇವರೆಲ್ಲ ಒಂದು ಸಮಿತಿ ಮಾಡಿ ಅದರಲ್ಲಿ ಪೊಲೀಸ್ ಅಧಿಕಾರಿನೂ ಒಬ್ಬರನ್ನ ಹಾಕಿರ್ತಾರೆ. ಅವರು ಕಂಪ್ಲೇಂಟ್ ಕೊಡಬೇಕು, ಇಲ್ಲಿ ಮರಳು ದಂಧೆ ಆಗ್ತಾ ಇದೆ, ಈ ರೀತಿ ಅಕ್ರಮವಾಗಿ ನಡೀತಾ ಇದೆ ಎಂದಾಗ ಪೊಲೀಸ್ನವರು ಹೋಗ್ತಾರೆ. ಇದು ನಡೀತಕ್ಕಂಥ ಪ್ರಕ್ರಿಯೆ. ಆಗ ಪೊಲೀಸ್ ಅಲ್ಲಿ ಹೋಗಿ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿ ಅಕ್ರಮವಾಗಿ ಇರ್ತಕ್ಕಂಥ ಏನೆಲ್ಲ ಕಾನೂನುಗಳಿದಾವೆ ಅವೆಲ್ಲವನ್ನು ಕೂಡ ಅವ್ರ ಮೇಲೆ ಹಾಕ್ತಾರೆ. ಇದು ನಡೆಯುತ್ತೆ. ದೇವದುರ್ಗ ತಾಲೂಕಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 23, 24, 25 3 ವರ್ಷದಲ್ಲಿ ಅಲ್ಲಿ ಬಹಳ ಅವ್ಯಾಹಿತವಾಗಿ ನಡೀತಾ ಇದೆ, ಮರಳು ದಂಧೆ ನಡೀತಾ ಇದೆ. ಸುಮಾರು 440 ಕೇಸಸ್ ಅನ್ನು ರಿಜಿಸ್ಟರ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಅವರೇ ಹೇಳಿದಾಗೆ ಮಟ್ಕಾ ಪ್ರಕರಣಗಳು, ಮಟ್ಕಾ ನಡೆಯುತ್ತೆ, ಜೂಜ್ ನಡೆಯುತ್ತೆ. ಇದಕ್ಕೆಲ್ಲ ಮಟ್ಕಾದಲ್ಲಿ 342 ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಇಸ್ಪೀಟ್ ಪ್ರಕರಣದಲ್ಲಿ ಕೂಡ 199 ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸುಮ್ಮನೆ ಅಂಕಿಅಂಶ ಅಲ್ಲ, ಇದಕ್ಕೂ ಹೆಚ್ಚಿಗೆ ನಡೀಬಹುದು. ಆದರೆ ಪೊಲೀಸ್ ಏನೂ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತು ಆಗೋದು ಬೇಡ. ಅದಕ್ಕಾಗಿ
ಈ ಅಂಕಿಅಂಶಗಳನ್ನು ಕೊಟ್ಟಿದ್ದೇನೆ. ಆದರೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಪೊಲೀಸ್ನವರು ಅನೇಕ ಕ್ರಮಗಳನ್ನು ತಗೊಂಡಿದ್ವಿ. ವಿವರವಾಗಿ ನಾನು ಉತ್ತರ ಕೊಟ್ಟಿದ್ದೇನೆ. ಏನೆಲ್ಲ ಪ್ರೊಸೀಜರ್ಸ್ ನಾವು ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ಸ್ಗೆ ಕೆಲವು ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೀವಿ, ಕ್ಯಾಮರಾಗಳು ಹಾಕಿದ್ದೀವಿ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಆಮೇಲೆ ಬ್ಯಾಂಕ್ನವ್ರನ್ನೂ ಕೂಡ ಕರೆಸಿ ಬ್ಯಾಂಕಲ್ಲಿ ಹಣ ಇವರು ಡಿಪಾಸಿಟ್ ಮಾಡ್ತಾರೆ. ಯಾರು ಈ ರೀತಿ ಅಕ್ರಮ ದಂಧೆಯಿಂದ, ಮರಳು ದಂಧೆಯಿಂದ ಅಥವಾ ಮಟ್ಕಾದಿಂದ, ಈ ಜೂಜಿನಿಂದ ಇದೆಲ್ಲ ಹಣ ತಗೊಂಡೋಗಿ ಬ್ಯಾಂಕಿಗೆ ಹಾಕ್ತಾರೆ. ಅವ್ರನ್ನ ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದೆ ಪೊಲೀಸು. ಇಷ್ಟೆಲ್ಲ ಮಾಡಿ ಆಮೇಲೆ ಇದನ್ನು ತಡೆಗಟ್ಟಬೇಕು ಅಂತ ಒಂದು ಸ್ಯಾಂಡ್ ಟಾಸ್ಕ್ ಫೋರ್ಸ್ ಅಂತಲೇ ಸಪ್ರೇಟಾಗಿ ಮಾಡಿದ್ದಾರೆ. ಮರಳು ದಂಧೆ ಹಿಡಿಯೋದಕ್ಕೋಸ್ಕರನೇ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಲ್ಯಾಪ್ಸ್ ಆಗ್ಬೋದು, ನಾನು ಅದು ಒಪ್ಕೊಳ್ತೀನಿ. ಕೆಲವು ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡದೇ ಇರ್ಬೋದು. ಆದರೆ ಅವ್ರನ್ನ ಕೆಲಸ ಮಾಡೋ ರೀತಿಯಲ್ಲಿ ಮಾಡಬೇಕು, ಮಾಡ್ತೀನಿ ನಾನು. ಜೊತೆಗೆ ಮಾನ್ಯ ಅಧ್ಯಕ್ಷರೇ, ರಾಯಚೂರು ಜಿಲ್ಲೆಯಲ್ಲಿ ಇಂಥ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಗಡೀಪಾರು ಮಾಡೋದಕ್ಕೂ ಕ್ರಮ ತಗೊಂಡಿದ್ದೇವೆ ನಾವು. ಸುಮ್ಮನೆ ಬಿಟ್ಟಿಲ್ಲ ಅವ್ರನ್ನ. ಸುಮಾರು 23ರಲ್ಲಿ 19 ಪ್ರಸ್ತಾವನೆಗಳಲ್ಲಿ 8 ಜನ ಗಡೀಪಾರು ಮಾಡಿದ್ದೀವಿ. 24ರಲ್ಲಿ 13 ಜನ ಗಡೀಪಾರು ಮಾಡಿದ್ದೀವಿ. 28ರಲ್ಲಿ 10 ಜನ ಗಡೀಪಾರು ಮಾಡಿದ್ದೀವಿ. ಇನ್ನು ಬಾಕಿ ಇದ್ದು ಅದು ಎನ್ಕ್ವೈರಿ ನಡೀತಾ ಇದೆ. ಬಹುಶಃ ಅವರಿಗೂ ಕೂಡ ಗಡೀಪಾರು ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅನ್ನೋವಂಥದ್ದು. ಇದೆಲ್ಲ ಒಂದು ದಿವಸದಲ್ಲಿ ನಿಲ್ಲಿಸೋದಕ್ಕಾಗೋದಿಲ್ಲ. ನಾನು ಒಂದು ಭರವಸೆಯನ್ನು ಕೊಡ್ತೇನೆ, ನಾವು ಯಾವುದೇ ರೀತಿಯಲ್ಲಿ ಇದರಲ್ಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಮಾನ್ಯ ಅಧ್ಯಕ್ಷರೇ. ಅವ್ರು ಏನು ಕ್ರಮ ತಗೋಬೇಕೋ ಅದನ್ನು ಖಂಡಿತವಾಗಿ ನಾವು ತಗೊಳ್ತೀವಿ. ಅಧ್ಯಕ್ಷರೇ, ಒಂದೇ ನಿಮಿಷ. ಸನ್ಮಾನ್ಯ ಸಚಿವರು ಅವರು ಇಂಪಾರ್ಟೆಂಟ್ ಒಂದು ಹೇಳಿದ ವಿಷಯ, ಮರಳು ಟೆಂಡರ್ ಆಗಿದೆ, ಟೆಂಡರ್ನ ಓಪನ್ ಮಾಡ್ತಾ ಇಲ್ಲ, ಡಿಪಾರ್ಟ್ಮೆಂಟ್ ಅದರಿಂದ ಅತಿಕ್ರಮ ಮಾಡ್ತಕ್ಕಂಥ ಆಗ್ತದೆ ಅನ್ನೋದೊಂದು. ಆಮೇಲೆ ಅವ್ಯಾವಿತವಾಗಿ 2-3 ಬಾರಿ ಅವ್ರ ಮೇಲೇನೆ ಈ ರೀತಿ ದಾಳಿಗಳು ನಡೀತಾ ಇದ್ದಾವೆ. ಅದರಿಂದ ವಿಶೇಷವಾಗಿ ಇದನ್ನ ಪರಿಗಣಿಸಬೇಕು ಅಂತ ಹೇಳಿ ನಾನು ಗೃಹ ಸಚಿವರಲ್ಲಿ ಮನವಿ ಮಾಡ್ತೇನೆ. ಈಗ ಯಾರು ಶಾಸಕರಿಗೆ ಬೆದರಿಕೆ ಆಗ್ತಾರೆ ಬರ್ತಾರೆ, ಅವಾಗ ಧೈರ್ಯ ಬರಬಾರ್ದು ಅಂತ ಮಾಡಿದ್ದೆ ಲೋಕಲ್ ಇನ್ಸ್ಪೆಕ್ಟರ್ ಜವಾಬ್ದಾರಿ. ಅವನು ಹೆದರಿಕೆ ಇಲ್ಲದ ಕಾರಣ ಶಾಸಕರ ಮನೆಗೆ ಹೋಗ್ತಿಲ್ಲ. ಈಗ ಧೈರ್ಯ ಬರ್ತದೆ ಅವರಿಗೆ. ಮಾನ್ಯ ಅಧ್ಯಕ್ಷರೇ, ಯಾರಾದ್ರೂ ಕೂಡ ಕ್ರಮ ಏನು ಅವರು ಬಂದಿದ್ರಲ್ಲ ನಮ್ಮಲ್ಲಿ ಗುಂಪು ಬಂದವರು ಮತ್ತೆ ಪ್ರೆಸ್ ಮೀಟ್ ಮಾಡ್ತಾರ, ಇಬ್ರು ಪೊಲೀಸರನ್ನ ಅವರಿಗೆ ಸಪೋರ್ಟ್ ಕೊಡ್ತಾರೆ. ಯಾಕಂದ್ರೆ ನಾವು ಬರೀ ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡ್ತಿಲ್ಲ, ತಹಸೀಲ್ದಾರ್ ಅವ್ರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಮತ್ತೆ ಇದೇನು CC ಕ್ಯಾಮ್ರಾಗಳಂತರ ಹಾಕೇ ಇಲ್ಲ. ಆ ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ಮಾಡ್ಯಾರ, ಅದ್ರಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ಇದೆಲ್ಲ ಬಹಳ ಇದು ಟಿಪ್ಪರ್ಗಳಿಗೆ, ಒಂದು ಟಿಪ್ಪರ್ಗೆ ನಂಬರ್ ಪ್ಲೇಟೇ ಇಲ್ಲ ಸಭಾಧ್ಯಕ್ಷರೇ. ಅವ್ರಿಗೆ ಏನ್ ಮಾಡ್ಕೊಂಡು ಹೊಡ್ಕೊಂಡು ಹೋದ್ರು ಯಾರು ಕೇಳಿದವ್ರಿಲ್ಲ ಸಭಾಧ್ಯಕ್ಷರೇ. ಎಲ್ಲಾ ಗಾಡಿಗಳಿಗೆ ನಂಬರ್ ಪ್ಲೇಟ್ ಹಾಕ್ಬೇಕು, ನ್ಯಾಯಯುತವಾಗಿ ನನ್ನಲ್ಲಿ ಟೆಂಡರ್ ಉಸಿಗಿನ ಮರಳಿನ ಟೆಂಡರ್ ಓಪನ್ ಆಗ್ಬೇಕು, ಮತ್ತೆ ಅಲ್ಲಿ ವಿಶೇಷ ತಂಡ ರಚನೆ ಮಾಡಿ. ನಾನು ಹೇಳಿದ ಸುಳ್ಳಾದ್ರೆ ಪತ್ರಿಕೆಗಳು ನೋಡ್ರಿ ಎಲ್ಲ ತಂದಿನ ಬೇಕಾದ್ರೆ ಎಲ್ಲಾ ಕಡೆಯಿಂದ ಪತ್ರಿಕೆಗಳಲ್ಲಿ ಅವ್ರಂತೂ ಸುಳ್ಳು ಹೇಳೋದಲ್ಲ ಸಭಾಧ್ಯಕ್ಷರೇ. ಇದ್ರ ಬಗ್ಗೆ ತಾವು ಗಂಭೀರವಾಗಿ ಪರಿಗಣಿಸಿ ನಮ್ಮ ತಾಲೂಕಿಗೆ ನ್ಯಾಯ ಕೊಡ್ಬೇಕು. ಮತ್ತೆ ಟ್ರ್ಯಾಕ್ಟರ್ದವ್ರಿಗೆ ಕೂಡ ಕೆಲಸ ಕೊಡಕ ಒಂದು ನ್ಯಾಯಯುತವಾಗಿ ಅವರಿಗೆ ಪರವಾನಗಿ ಕೊಟ್ಟು ಟ್ರ್ಯಾಕ್ಟರ್ದವ್ರಿಗೆ ಅವಕಾಶ ಮಾಡಿ ಕೊಡ್ರಿ ಅಂತ ಕೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ನಾನೇ ಖುದ್ದಾಗಿ ಇದನ್ನ ವೆರಿಫೈ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಅದಕ್ಕೇನು ಸೂಕ್ತವಾದಂಥ ಕ್ರಮ ತಗೋಬೇಕು ಅದನ್ನು ತಗೊಳ್ತೀನಿ. ಸರ್, ತಾವು ಮಾತಾಡಿದ್ರಿ, ಶಾಸಕಿಯವರ ಒಂದು ಪ್ರೆಸ್ ಕಾನ್ಫರೆನ್ಸ್ ನಾನು ನೋಡಿದ್ದೆ. ಅವ್ರ ಮನೆಗೆ ಹೇಗೆ ನುಗ್ಗಿದ್ದಾರೆ, ಅವ್ರಿಗೆ ಯಾವ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೆ. ತಾವು ಕೂಡ ದಾಖಲಾದ ಮಟ್ಕಾ ಪ್ರಕರಣಗಳು, ಇಸ್ಪೀಟ್ ಪ್ರಕರಣಗಳು, ಮರಳುಗಾಣಿಕೆ ಸಂಖ್ಯೆ ಕೊಟ್ಟಿದ್ದೀರಾ. ಇನ್ನೊಂದು ಹೇಳಿದ್ದೀರಾ ಗಡಿಪಾರು ನಾವು ಮಾಡಿದ್ದೀವಿ 22 ಜನನ, ಇನ್ನೂ ಮಾಡ್ತೀವಿ ನಾವು ಅಂತ. ಸರ್, ನಮ್ಗೆ ಒಂದು ಪ್ರಶ್ನೆ ಇರೋದು, ರಾಯಚೂರಲ್ಲಿ ಈ ರೀತಿ ದಂಧೆಗಳು ನಡೀತಾ ಇದ್ರೆ, ಅಕ್ರಮ ಮಟ್ಕಾ ಇಸ್ಪೀಟ್ ಇವೆಲ್ಲ ನಡೀತಾ ಇದ್ರೆ, ಅಲ್ಲೊಂದು SP ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, IG ಇದ್ದಾರೆ. ಇವರೆಲ್ಲರೂ ಕೂಡ ಕೂತ್ಕೊಂಡು ಒನ್ ಟೈಮ್ ಒಂದು ಆಪರೇಷನ್ ಮಾಡಿ ನೀವು ಈ ಸಂಖ್ಯೆ ಎಲ್ಲನೂ ಕೂಡ ಸ್ಟಾಟಿಸ್ಟಿಕ್ಸ್ ಅಲ್ಟಿಮೇಟ್ಲಿ ಕೊಡ್ಬೋದು. ಆದರೆ ಜಿಲ್ಲೆನ ಈ ಅಕ್ರಮಗಳಿಂದ ಮುಕ್ತ ಯಾವ ರೀತಿ ಮಾಡ್ತೀರಾ ನೀವು? ಒಂದು ಪೊಲೀಸ್ ಸಿಸ್ಟಮ್ ಇದ್ದಾಗ ಪೊಲೀಸ್ ಸಿಸ್ಟಮ್ ಬರೀ ಸ್ಟಾಟಿಸ್ಟಿಕ್ಸ್ ಕೊಡೋದ್ರಲ್ಲಿ ಸಮಾಧಾನ ಆಗಬಾರ್ದು. ವಿ ಶುಡ್ ಮೇಕ್ ಇಟ್ ಎ ಪಾಯಿಂಟ್ ದಟ್ ವಿ ವಿಲ್ ಮೇಕ್ ದಿಸ್ ಡಿಸ್ಟ್ರಿಕ್ಟ್ ಫ್ರೀ ಫ್ರಮ್ ಆಲ್ ದೀಸ್ ಮಿನೇಸಸ್. ಅದಕ್ಕೇನ್ ಮಾಡ್ತೀರಾ ಹೇಳಿ ನೀವು? ಮತ್ತೆ ಕ್ರಮ ತಗೊಳ್ಳೋದು ಭಾಗ. ಒಂದು ರಾಯಚೂರು ಎಕ್ಸಾಂಪಲ್ ತಗೊಂಡು, ರಾಯಚೂರ್ನ ನಾವು ಇಷ್ಟು ಇರೋದ್ರಿಂದ ರಾಯಚೂರ್ನ ವಿ ವಿಲ್
ಒಂದು ದೊಡ್ಡ ಆಪರೇಷನ್ ಮಾಡ್ತೀವಿ, ಇದರಿಂದ ಮುಕ್ತ ಮಾಡ್ತೀವಿ ಅನ್ನೋಕೆ ಏನ್ ಮಾಡ್ತೀರಾ ಹೇಳಿ? ಓಕೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.